45ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಕಿಸ್ತಾನದ ನಿರ್ಮಾಣಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪಿಗೆ ನೀಡಿತ್ತು. ಅವತ್ತೇ ಒಪ್ಪಿಗೆ ನೀಡಿತ್ತು. ಇಲ್ಲ ಅಂತ ಹೇಳಿ ಮಹಾಜ್ಞಾನಿ ಪ್ರಿಯಾಂಕ ಖರ್ಗೆ ಹೇಳಿ ನೋಡೋಣ. ನೀವೆಲ್ಲ ಚರಿತ್ರೆಯನ್ನು ಬಲ್ಲವರು, ತಿಳ್ಕೊಂಡವರು. ಸದ್ಯದ ಮಟ್ಟಿಗೆ ಭಾರತ ದೇಶದ ಅತ್ಯುತ್ತಮ ಜ್ಞಾನಿ ನೀವೇ ಅಲ್ವಾ? ಅವರಿಗಿಂತ ಜ್ಞಾನ ಯಾರಿಗೂ ಇಲ್ಲ. ಎಲ್ಲ ವಿಚಾರ ನಿಮಗೆ ಜ್ಞಾನ ಇಲ್ಲ ಅಂತ ನಾನು ಕ್ರಿಯೇಟ್ ಮಾಡಿದ್ರೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತೀರಿ. ಗಾಂಧಿ ಹುಟ್ಟೋಕೆ ಮೊದಲೇ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಹುಟ್ಟೋ ಮೊದಲೇ ದೇಶ ಇತ್ತು. ಗಾಂಧಿ ಹತ್ಯೆ ಸತ್ಯ ಅಂತ ಇಟ್ಟಿದ್ದೀರಾ. ನಮಗೆ ಗೊತ್ತಿರುವಂಥದ್ದು ಮಹಾತ್ಮ ಗಾಂಧಿ ಅವರನ್ನ ಕೊಂದಿದ್ದು ನಾಥೂರಾಮ್ ಗೋಡ್ಸೆ. ಭಾರತದವ್ರು ವಿಭಜನೆ ಮಾಡು, ನಾನು ಹೇಳಿದಂಗೆ ಕೇಳು, ನಾನು ಡಿಕ್ಟೇಟರ್ಶಿಪ್ ಆಗಿರ್ತೀನಿ, ನೀನು ಮಂತ್ರಿಮಂಡಲ ನೆಹರು ನೇತೃತ್ವದಲ್ಲಿ ರಚನೆ ಮಾಡಿದರೂ ಕೂಡ ಅಲ್ಲಿಯ ಮಂತ್ರಿಮಂಡಲದ ನಿರ್ಣಯಕ್ಕೆ ನಾನು ಬೆಲೆ ಕೊಡೋದಿಲ್ಲ, ಮತ್ತು ಕಾಂಗ್ರೆಸ್ ಪಾರ್ಟಿ ನಾನು ಹೇಳಿದಾಗೆ ಕೇಳಬೇಕು ಅಂತ ಅವರ ಆಶ್ರಮದಲ್ಲಿ ಕೂತು ಹೇಳ್ತಾ ಇದ್ದಾರಲ್ಲ. ಅಧಿವೇಶನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಣಯಗಳಾಗುವುದು ಆಶ್ರಮದಲ್ಲಿ ಏನು ಹೇಳಿದ್ದಾರೆ ಗಾಂಧಿ ಅದರ ಆಧಾರದ ಮೇಲೆ. ನಮ್ಮ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ನಮ್ಮ ಭಾರತ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಈತ ಭಾರತದಲ್ಲಿ ಓದಿದವನಲ್ಲ. ಅಫ್ಕೋರ್ಸ್ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದಂತಹ ಒಬ್ಬ ಮುಸಲ್ಮಾನ ನಾಯಕ. ಆದರೆ ಅವರನ್ನ ಎರಡನೇ ಜಿನ್ನ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಲೇವಡಿ ಮಾಡ್ತಾ ಇದ್ರು. ಯಾಕೆಂದರೆ ಕೆಲವು ಭಾಳ ಕ್ರೂಷಿಯಲ್ ಟೈಮಲ್ಲಿ ಈತ ತನ್ನ ಕಮ್ಯುನಿಟಿಯ ಅಥವಾ ತನ್ನ ಧರ್ಮಕ್ಕೆ ವಾಲ್ಬಿಡ್ತಿದ್ದ. ಖಿಲಾಫತ್ ಚಳವಳಿ ಆಗಿರ್ಬೋದು. ಅಂದ್ರೆ ಮಹಾತ್ಮ ಗಾಂಧಿ ಅವರು ಮುಸಲ್ಮಾನರ ಪರವಾಗಿದ್ದ ಏಜೆಂಟ್ ಆಗಿದ್ದ. ನೀವು ಗುಪ್ತರ ಕಾಲ, ಸ್ವರ್ಣ ಯುಗ, ಚಿನ್ನ ಆಭರಣಗಳನ್ನು ರಸ್ತೆಯ ಪಕ್ಕದಲ್ಲಿ ಇಟ್ಟುಕೊಂಡು ಮಾರ್ತಾ ಇದ್ರು, ನಳಂದ ವಿಶ್ವವಿದ್ಯಾಲಯ ಇತ್ತು ಅಂತ ಅದೆಲ್ಲ ಬರಿಬೇಡಿ, ಮೊಘಲರ ಬಗ್ಗೆ ಬರಿ ಅಂತ ಹೇಳಿದವರೇ ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆಗ ಅವರು ನೋ ಅಂತ ಹೇಳ್ತಾರೆ. ರಮೇಶ್ ಚಂದ್ರ ಮುಜಮ್ದಾರ್, ಇದು ಇತಿಹಾಸದ ದಾಖಲೆ, ಸುಳ್ಳು ಅಂತ ಹೇಳಿ ಇಡೀ ನಾನು ಇದು ನಿಮ್ಮ ಸ್ಟುಡಿಯೋದ ಮೂಲಕ ಇದು ಸುಳ್ಳು ಅಂತ ಹೇಳಿ ಅವರು ಇತಿಹಾಸದ ಪ್ರಜ್ಞೆ ಇಲ್ಲದ ತಾರಾಚಂದ್ ಅಂತ ಹೇಳುವ ವ್ಯಕ್ತಿಯಿಂದ ಇತಿಹಾಸವನ್ನು ಬರೆಸ್ತಾರೆ. ಅದನ್ನೇ ಓದ್ತಾ ಇರೋದು ನಾವು ನೀವು ಎಲ್ಲ. ಇವತ್ತಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಾವಿನ ಬಗ್ಗೆ ತನಿಖೆ ಆಗಲಿಲ್ಲ. ಅವರ ಹೆಂಡತಿ ಹೇಳಿದ್ರು ಕೂಡ ಕನ್ನಡಕದ ಇದರೊಳಗೆ ಬರೆದಿಟ್ಟಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ಸಾವು ಹೇಗೆ ಆಗಿದೆ ಅಂತ. ನನಗೇನೋ ಕುಡಿಯೋಕ್ಕೆ ಕೊಡ್ತಾ ಇದ್ದಾರೆ, ಅಲ್ಲಿ ಬಲಾತ್ಕಾರವಾಗಿ ಕುಡಿಸ್ತಾ ಇದ್ದಾರೆ, ನಾನು ಕುಡಿದ ಮೇಲೆ ಅದೇನೋ ಕಾಣಿಸ್ಕೊಂಡಿದೆ ಅಂತೇಳಿ ಅವರು ಇದರ ಒಳಗೆ ಅಲ್ಲಿ ಏನು ಸಿಕ್ಕಿಲ್ಲ ಇದರ ಕವರ್ನ ಒಳಗೆ ಬರೆದು ಬಿಡ್ತಾರೆ ಅವರು. R.C. ಮುಜಮ್ದಾರ್ ಬರೆದಿರುವ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ 25 ಸಂಪುಟಗಳನ್ನು ಪ್ರಕಟ ಮಾಡುತ್ತೆ. ಅದರಲ್ಲಿ ಅವರು ಒಂದು ವಾಕ್ಯವನ್ನು ಹೇಳ್ತಾರೆ. ಒಬ್ಬ ವಿಶ್ವ ಒಪ್ಪಿಕೊಂಡಂಥ, ಭಾರತ ಒಪ್ಪಿಕೊಂಡಂಥ ಒಬ್ಬ ನೇತಾರಾದ ಮಹಾತ್ಮ ಗಾಂಧೀಜಿಯ ಅನೇಕ ಸತ್ಯಗಳನ್ನು ನಾನು ಬಿಚ್ಚಿಟ್ಟಾಗ ಅದು ಯಾತನಾಮಯ ಕೆಲಸ ಆಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮಹಾತ್ಮ ಗಾಂಧಿಯ ಬಗ್ಗೆ ಇಷ್ಟು ವರ್ಷಗಳಿಂದ ನಾವು ತಿಳ್ಕೊಂಡಿರುವಂತಹ ಇತಿಹಾಸ ಇದು ಸಂಪೂರ್ಣ ಸತ್ಯನ ಅಥವಾ ಇದರ ಹಿಂದೆ ಇನ್ನೊಂದು ಮುಖ ಏನಾದರೂ ಅಡಗಿದೆಯಾ? ಈ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಮಹಾತ್ಮ ಗಾಂಧಿಯ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು, ನಾಥೂರಾಮ್ ಗೋಡ್ಸೆ ಬಗ್ಗೆ ನಮಗೆ ಗೊತ್ತಿಲ್ಲದಂತಹ ವಿಚಾರವನ್ನ ಜನರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗಾಂಧಿ ಹತ್ಯೆ ಸತ್ಯ ಅನ್ನುವಂತಹ ನಾಟಕದ ಮುಖೇನ ಇವತ್ತು ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸರಾಗಿರುವಂತಹ ರಂಗಭೂಮಿ ಕಲಾವಿದರು, ಖ್ಯಾತ ಸಾಹಿತಿಗಳು ಆದಂತಹ ಅಡ್ಡಂಡ ಕಾರ್ಯಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಡ್ಡಂಡ ಕಾರ್ಯಪ್ಪ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾರೆ ಅಂತ ಅಂದಾಗಲೇ ಒಂದು ಕುತೂಹಲ ಖಂಡಿತವಾಗ್ಲೂ ಇರುತ್ತೆ. ಈ ಬಾರಿ ಯಾವ ಮುಚ್ಚಿಟ್ಟ ಸತ್ಯವನ್ನ ತೆರೆಯೋದಕ್ಕೆ ಬರ್ತಾ ಇದ್ದಾರೆ, ಈ ಬಾರಿಯ ನಾಟಕದ ಮುಖೇನ ಯಾವ ಮುಚ್ಚಿಟ್ಟ ಇತಿಹಾಸವನ್ನ ತೆರೆದಿರ್ತಾರೆ ಅನ್ನುವಂಥ ಒಂದು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಈ ಬಾರಿ ಮಹಾತ್ಮ ಗಾಂಧಿ, ನಾಥೂರಾಮ್ ಗೋಡ್ಸೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಅದೇ ರೀತಿ ಜವಾಹರ್ಲಾಲ್ ನೆಹರು, ಸ್ವಾತಂತ್ರ್ಯೋತ್ತರ ಭಾರತದ ರಾಜಕಾರಣದ ಒಂದಷ್ಟು ವಿಚಾರಗಳ ಬಗ್ಗೆ ಅಡ್ಡಂಡ ಕಾರ್ಯಪ್ಪ ಅವರ ನಿಲುವೇನು, ಇವೆಲ್ಲದರ ಬಗ್ಗೆ, ಅದೇ ರೀತಿ ಗಾಂಧಿ ಹತ್ಯೆ ಸತ್ಯ ಈ ಒಂದು ನಾಟಕದ ಮುಖೇನ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ, ಇವೆಲ್ಲವನ್ನ ಅಡ್ಡಂಡ ಕಾರ್ಯಪ್ಪ ಅವರ ಮುಖೇನ ತಿಳ್ಕೊಳ್ಳೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಹೆಸರಿಂದಾನೇ ಆರಂಭ ಮಾಡೋಣ. ಗಾಂಧಿ ಹತ್ಯೆ ಸತ್ಯ ಅಂತ ಇಟ್ಟಿದ್ದೀರಾ.
ನಮಗೆ ಗೊತ್ತಿರುವಂಥದ್ದು ಮಹಾತ್ಮ ಗಾಂಧಿ ಅವರನ್ನ ಕೊಂದಿದ್ದು ನಾಥೂರಾಮ್ ಗೋಡ್ಸೆ. ಈ ಸತ್ಯದ ಹೊರತಾಗಿ ಬೇರೆ ಇನ್ನೇನು ಸತ್ಯವನ್ನ ನೀವು ಜನರ ಮುಂದೆ ತೆರೆದಿಡೋದಕ್ಕೆ ಹೋಗ್ತಾ ಇದ್ದೀರಾ? ನೋಡಿ, ಇದು ನಾನು ನನ್ನ ರಂಗಭೂಮಿಯ ಆಯ್ಕೆ ಇದೆಯಲ್ಲ, ಆ ಆಯ್ಕೆ ಮಾಡಿಕೊಂಡ ಉದ್ದೇಶವೇ ನಾನು ನನ್ನ ರಾಷ್ಟ್ರೀಯತೆ, ನೇಷನ್ ಫಸ್ಟ್ ಅಂತ ಹೇಳೋದು, ಮತ್ತು ಹಿಂದೂ ಧರ್ಮ, ಇದು ಎರಡು ನನ್ನ ಅಜೆಂಡಾ ಆಗಬೇಕು ಅಂತ ಹೇಳುವ ನಾನು ಘೋಷಣೆ ಮಾಡಿಕೊಂಡೇ ಈ ರಂಗಭೂಮಿಯ ಚಟುವಟಿಕೆ. ರಂಗಭೂಮಿಯಿಂದ ಮನರಂಜನೆ ಇರ್ಬೋದು, ಕೆಲವರಿಗೆ ಅದು ಇತಿಹಾಸವನ್ನು ತಿರುಚೋದಿರ್ಬೋದು, ಎಲ್ಲ ಇರ್ಬೋದು, ಕೆಲವರಿಗೆ ಉದ್ದೇಶಪೂರ್ವಕವಾಗಿ, ಅಥವಾ ತುಷ್ಟೀಕರಣದ ಇರ್ಬೋದು. ಈ ಗಿರೀಶ್ ಕಾರ್ನಾಡರವರು ಟಿಪ್ಪು ಕನಸುಗಳು ಅಥವಾ ಇದು ತುಘಲಕ್ನ ಇದು ಅಂದರೆ ಅದೆಲ್ಲ ಇರ್ಬೋದು. ನನ್ನ ಉದ್ದೇಶವನ್ನು ನಾನು ಸ್ಪಷ್ಟಪಡಿಸ್ಕೊಂಡಿದ್ದೆ. ಹಂಗಿದ್ದು ಬಂದಾಗ ನಾನು ರಾಜಕೀಯ ಸಬ್ಜೆಕ್ಟ್ಗಳನ್ನು ನಾಟಕ ತಗೊಳ್ಳೋದು. ರಾಜಕೀಯ ಅಂದರೆ ಈಗಿನ ರಾಜಕೀಯ ಅಲ್ಲ, ಅಂದರೆ ಇತಿಹಾಸ ಅಂದರೆ ರಾಜಕೀಯ. ಅದನ್ನು ಇಟ್ಕೊಂಡು ನಾಟಕ ಮಾಡಲಿಕ್ಕೆ ಹೊರಟಾಗ ನೀವು ಈಗ ಗಾಂಧಿ ವಿಚಾರ ಬಂದಾಗ, ಯಾಕೆ ಗಾಂಧೀಜಿಯನ್ನು ವಿಶ್ವ ಒಪ್ಪಿಕೊಂಡಿದೆ ಅಂತ ಹೇಳ್ತಾರೆ. ಹೌದು, ನಮ್ಮ ದೇಶ ಒಪ್ಪಿಕೊಂಡಿದೆ ಅಂತ ಹೇಳ್ತಾರೆ. ಮತ್ತು ಅನೇಕ ಉಪಾಧಿಗಳನ್ನು ಅವ್ರಿಗೆ ಕೊಟ್ಬಿಟ್ರು. ಮಹಾತ್ಮ ಅಂತ ಹೇಳೋ ಉಪಾಧಿಯನ್ನು ಕೊಟ್ಟರು, ರಾಷ್ಟ್ರಪಿತ ಅಂತ ಕೊಟ್ಟರು. ನಗುಬರುವಾಗಿದ್ದು ರಾಷ್ಟ್ರಪಿತ ಅಂದರೆ ರಾಷ್ಟ್ರದ ನಿರ್ಮಾಣ ಕರ್ತನ ಅವರು ಅಂತ. ಅಂದರೆ 1869ಕ್ಕೆ ಮಹಾತ್ಮ ಗಾಂಧೀಜಿ ಅಕ್ಟೋಬರ್ 2ಕ್ಕೆ ಹುಟ್ಟಿದ್ದಾರೆ. ಅದಕ್ಕೆ ಮೊದಲು ಇರಲಿಲ್ವಾ? ಅಂದರೆ ಅದಕ್ಕೆ ಮೊದಲು ಕಾಂಗ್ರೆಸ್ಸೇ ಇತ್ತು. ಎ.ಓ. ಹ್ಯೂಮ್ ಅವರು 1885ರಲ್ಲಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಒಬ್ಬ ಬ್ರಿಟಿಷ್ನವನು ಅಧಿಕಾರಿ. ಅಂದರೆ ಗಾಂಧಿ ಹುಟ್ಟೋಕೆ ಮೊದಲೇ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಹುಟ್ಟೋ ಮೊದಲೇ ದೇಶ ಇತ್ತು. ಹಾಗಾಗಿ ಇವರು R.C. ಮುಜಮ್ದಾರ್ ಅಂತೇಳಿ, ನಿಮಗೆ ಅವರ ಹೆಸರನ್ನು ಕೇಳಿದರು, ರಮೇಶ್ ಚಂದ್ರ ಮುಜಮ್ದಾರ್. ಅವರು ಭಾರತ ಕಂಡ ಅತಿ ಉತ್ಕೃಷ್ಟವಾದ ಶ್ರೇಷ್ಠವಾದ ಇತಿಹಾಸ ತಜ್ಞ, ಇತಿಹಾಸಕಾರ. ಅವರು ದಾಖಲಿಸಿರುವ ಇತಿಹಾಸಗಳೇ ಇವತ್ತು ಸತ್ಯದ ಇತಿಹಾಸಗಳು. ಅವರು ದಾಖಲಿಸಿದರು. ಆಗ ನಮ್ಮ ಮುನ್ಸಿಯವರು ಭಾರತೀಯ ವಿದ್ಯಾಭವನವನ್ನು ಸ್ಥಾಪನೆ ಮಾಡ್ತಾರೆ. ಆ ಭಾರತೀಯ ಮುನ್ಸಿಯವರು ಗಾಂಧೀಜಿಯ ಸಹವರ್ತಿಯಾಗಿದ್ದವರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದವರು, ಕಾಂಗ್ರೆಸ್ ಮ್ಯಾನ್. ಅವರು ಭಾರತೀಯ ವಿದ್ಯಾಭವನ R.C. ಮುಜಮ್ದಾರ್ ಬರೆದಿರುವ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ 25 ಸಂಪುಟಗಳನ್ನು ಪ್ರಕಟ ಮಾಡುತ್ತೆ. ಅದು ಎಲ್ಲ ಭಾಷೆಗಳಲ್ಲಿ ಪ್ರಕಟ ಆಗುತ್ತೆ, ಕನ್ನಡದಲ್ಲೂ ಪ್ರಕಟ ಆಗಿದೆ. ಅದರಲ್ಲಿ ಅವರು ಒಂದು ವಾಕ್ಯವನ್ನು ಹೇಳ್ತಾರೆ. ಒಬ್ಬ ವಿಶ್ವ ಒಪ್ಪಿಕೊಂಡಂಥ, ಭಾರತ ಒಪ್ಪಿಕೊಂಡಂಥ ಒಬ್ಬ ನೇತಾರಾದ ಮಹಾತ್ಮ ಗಾಂಧೀಜಿಯ ಅನೇಕ ಸತ್ಯಗಳನ್ನು ನಾನು ಬಿಚ್ಚಿಟ್ಟಾಗ ಅದು ಯಾತನಾಮಯ ಕೆಲಸ ಆಗುತ್ತೆ ಅಂತ, ನೋವಾಗುತ್ತೆ ಅಂತ. ಅಂದರೆ ನಾಳೆ ಜನ ಅದನ್ನು ಹೆಂಗೆ ಸ್ವೀಕರಿಸ್ತಾರೆ ಅಂತ. ಇದು ನನಗೆ ಬಹಳ ಮುಖ್ಯ ಆಯಿತು. ಹೌದು, ನನಗೂ ಕೂಡ ನಾನು ಗಾಂಧೀಜಿಯ ಅವರ ತ್ಯಾಗ, ಅವರ ಸ್ವಾತಂತ್ರ್ಯದ ಹೋರಾಟ, ಅವರು ದಕ್ಷಿಣ ಆಫ್ರಿಕಾದಿಂದ ಬಂದು ಎಲ್ಲ ವಸ್ತ್ರಗಳನ್ನೆಲ್ಲ ಬಿಚ್ಚಿಟ್ಟು ಮಾಡಿಕೊಂಡ ಕೆಲವು ಅವರ ಜೀವನ, ಇದನ್ನೆಲ್ಲ ನಾನು ಒಪ್ಕೊಳ್ತೇನೆ. ಹಂಗಂದ ಮಾತ್ರಕ್ಕೆ ಭಾರತದವರು ವಿಭಜನೆ ಮಾಡು, ನಾನು ಹೇಳಿದಂಗೆ ಕೇಳು, ನಾನು ಡಿಕ್ಟೇಟರ್ಶಿಪ್ ಆಗಿರ್ತೀನಿ, ನೀನು ಮಂತ್ರಿಮಂಡಲ ನೆಹರು ನೇತೃತ್ವದಲ್ಲಿ ರಚನೆ ಮಾಡಿದರೂ ಕೂಡ ಅಲ್ಲಿಯ ಮಂತ್ರಿಮಂಡಲದ ನಿರ್ಣಯಕ್ಕೆ ನಾನು ಬೆಲೆ ಕೊಡೋದಿಲ್ಲ, ಮತ್ತು ಕಾಂಗ್ರೆಸ್ ಪಾರ್ಟಿ ನಾನು ಹೇಳಿದಾಗೆ ಕೇಳಬೇಕು ಅಂತ ಅವರ ಆಶ್ರಮದಲ್ಲಿ ಕೂತು ಹೇಳ್ತಾ ಇದ್ರಲ್ಲ. ಅಧಿವೇಶನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಣಯಗಳಾಗುವುದು ಆಶ್ರಮದಲ್ಲಿ ಏನು ಹೇಳಿದ್ದಾರೆ ಗಾಂಧಿ ಅದರ ಆಧಾರದ ಮೇಲೆ. ಇದನ್ನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಅಂದ್ರೆ ನಾವು ನೋಡಿರೋ ಮಹಾತ್ಮ ಅವರ ಇನ್ನೊಂದು ಮುಖ ಇದೆ. ಪ್ರತಿಯೊಬ್ಬರಿಗೂ 2 ಮುಖಗಳಿರ್ತವೆ. ಅದರಲ್ಲಿ ಒಂದು ಮುಖವನ್ನು ಮುಚ್ಚಿಟ್ಟು ಇನ್ನೊಂದು ಮುಖವನ್ನು ಮಾತ್ರ ವೈಭವೀಕರಿಸುವುದು ಅಂತ ಹೇಳ್ತೇವಲ್ಲ. ಹಾಗಾದ್ರೆ ನೀವೀಗ 2 ಮುಖವನ್ನು ವೈಭವೀಕರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಅಲ್ಲಿ ವೈಭವೀಕರಿಸಬೇಕಲ್ಲ, 2 ವಿಚಾರಗಳನ್ನು ವೈಭವೀಕರಿಸಬಾರದು. 2 ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿ ಅಂತ ಹೇಳ್ತಾ ಇರೋದು. ಯಾವುದನ್ನಾದರೂ ವೈಭವೀಕರಿಸಬೇಡಿ, ಇತಿಹಾಸವನ್ನು ಇತಿಹಾಸವಾಗಿ ಇಡಿ. ನಾನು ಹೇಳ್ತಾ ಇರೋದು ಇತಿಹಾಸ ನಮಗೆ ಸುಳ್ಳು ಇತಿಹಾಸಗಳನ್ನು ಗೊತ್ತಿಸಲಾಗಿದೆ. ಯಾವ ಇತಿಹಾಸವನ್ನು ನಾವು ಹೇಳ್ತೀವಿ? ನಮ್ಮ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ನಮ್ಮ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಈತ ಭಾರತದಲ್ಲಿ ಓದಿದವನಲ್ಲ. ಅಫ್ಕೋರ್ಸ್ ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಒಬ್ಬ ಮುಸಲ್ಮಾನ ನಾಯಕ. ಆದರೆ ಅವರನ್ನು 2ನೇ ಜಿನ್ನ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲೇವಡಿ ಮಾಡ್ತಾ ಇದ್ರು. ಯಾಕೆಂದರೆ ಕೆಲವು ಭಾಳ ಕ್ರೂಷಲ್ ಟೈಮಲ್ಲಿ ಈತ ತನ್ನ ಕಮ್ಯುನಿಟಿಯ ಅಥವಾ ತನ್ನ ಧರ್ಮಕ್ಕೆ ವಾಲ್ಬಿಡ್ತಿದ್ದ. ಖಿಲಾಫತ್ ಚಳವಳಿ ಆಗಿರ್ಬೋದು. ಅಂದರೆ ಮಹಾತ್ಮ ಗಾಂಧಿ ಅವರು ಮುಸಲ್ಮಾನರ ಪರವಾಗಿದ್ದ ಏಜೆಂಟ್ ಆಗಿದ್ದ.
ಏಜೆಂಟ್ ಆಗಿದ್ದ. ಇವರು ಈ ಅಬ್ದುಲ್ ಕಲಾಂ ಆಜಾದ್, ಮೌಲಾನಾ ಅಬ್ದುಲ್ ಕಲಾಂ, ಮೌಲಾನಾ ಅಂದರೆ ಇದು ಗೊತ್ತಲ್ಲಪ್ಪ, ಆ ಪದವಿಗೆ ಕೊಡೋ, ಅಫ್ಕೋರ್ಸ್ ಅವರು ಇಸ್ಲಾಂ ಧರ್ಮದಲ್ಲಿ ಅವರು ಓದಿಕೊಂಡಿರುವ ಇದರಲ್ಲಿ ಅವರು ಮೌಲಾನಾ, ಅವರು ಶಿಕ್ಷಣ ಮಂತ್ರಿ. ಭಾರತದ ಚರಿತ್ರೆಯನ್ನು ಪಠ್ಯಪುಸ್ತಕಗಳಲ್ಲಿ ಇಡಬೇಕು ಅಂತೇಳಿ ಸ್ವಾತಂತ್ರ್ಯದ ನಂತರ ಬಂದಂಥ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ನಮ್ಮ ಶಾಲಾ ಕಾಲೇಜುಗಳಿಗೆ ಪಠ್ಯಪುಸ್ತಕ ರಚನೆ ಮಾಡುವಾಗ ಇವರು ಆರ್ ಸಿ ಮುಜಮ್ದಾರನ್ನೇ ಕರೀತಾರೆ. ಬಾಪ್ಪ ಇದಕ್ಕೆ ಒಂದು ನೆಲೆಗಟ್ಟು ಕೊಡುತ್ತೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಅವರು ಹೇಳೋದು, ನೋಡಿ ನೀವು ಗುಪ್ತರ ಕಾಲ, ಸ್ವರ್ಣ ಯುಗ, ಚಿನ್ನ ಆಭರಣಗಳನ್ನು ರಸ್ತೆಯ ಪಕ್ಕದಲ್ಲಿ ಇಟ್ಟುಕೊಂಡು ಮಾರ್ತಾಯಿದ್ರು, ನಳಂದ ವಿಶ್ವವಿದ್ಯಾನಿಲಯ ಇತ್ತು ಅಂತ ಅದೆಲ್ಲ ಬರಿಬೇಡಿ, ಮೊಘಲರ ಬಗ್ಗೆ ಬರೀರಿ ಅಂತ ಹೇಳಿದವರೇ ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆಗ ಅವರು ನೋ ಅಂತ ಹೇಳ್ತಾರೆ, ರಮೇಶ್ ಚಂದ್ರ ಮುಜಮ್ದಾರ್ ಇದು ಇತಿಹಾಸದ ದಾಖಲೆ, ಸುಳ್ಳು ಅಂತ ಹೇಳಿ ಇಡೀ ನಾನು ಇದು ನಿಮ್ಮ ಸ್ಟುಡಿಯೋದ ಮೂಲಕ ಇದು ಸುಳ್ಳು ಅಂತ ಹೇಳಿ. ಅವರು ಇತಿಹಾಸದ ಪ್ರಜ್ಞೆ ಇಲ್ಲದ ತಾರಾಚಂದ್ ಅಂತ ಹೇಳುವ ವ್ಯಕ್ತಿಯಿಂದ ಇತಿಹಾಸವನ್ನು ಬರೆಸ್ತಾರೆ. ಅದನ್ನೇ ಓದ್ತಾ ಇರೋದು ನಾವು, ನೀವು ಎಲ್ಲ, ನನ್ನ ಅಪ್ಪ, ನನ್ನ ಮಗ ಎಲ್ಲ ಓದ್ತಾ ಇರೋದು ಅದನ್ನೇ. ಸಾಲು ಮರಗಳನ್ನು ನಡೆಸಿದರು, ಕೆರೆ ಕುಂಟೆಗಳನ್ನು ತೋಡಿಸಿದರು, ದೇವಸ್ಥಾನಗಳನ್ನು ಒಡೆದರು, ಎಲ್ಲಿ ಹೇಳಿದ್ದಾರೆ? ದಾಳಿ ಮಾಡಿದರು, ಎಲ್ಲಿ ಹೇಳಿದ್ದಾರೆ? ಮತಾಂತರ ಮಾಡಿದರು, ಎಲ್ಲಿ ಹೇಳಿದ್ದಾರೆ? ಇದು ಆಗಲೇ 1967ರಲ್ಲಿ ಇದೆಲ್ಲ ಬಂತಲ್ಲ, ಸೀರಿಯಲ್ ಆಗಿ 6 ಜನ ಮುಸಲ್ಮಾನರು ಶಿಕ್ಷಣ ಮಂತ್ರಿಗಳು. ಅದರಲ್ಲಿ ಒಬ್ಬರು, ಅವರ ಹೆಸರು ಏನೋ ಬರ್ಕೊಂಡು ಬಂದಿದೆ, ನೂರುಲ್ ಹಸನ್ ಅಂತ ಹೇಳೋರು ಒಬ್ಬರು ಶಿಕ್ಷಣ ಮಂತ್ರಿಯಾಗಿದ್ದರು 1967ರಲ್ಲಿ. ಆಗ ನೆಹರು ಅವರ ಮುದ್ದಿನ ಮಗಳು ಇಂದಿರಾ ಗಾಂಧಿಯವರು ನಮ್ಮ ಪ್ರಧಾನಿ. ನೆಹರು ಮೃತಪಟ್ಟಾಗ ಅವರನ್ನೇ ಮಾಡುವ ಆತುರದಲ್ಲಿದ್ದರು. ಈ ಕಾಂಗ್ರೆಸ್ಸಿನ ಬುದ್ಧಿ ಅದಲ್ವಾ, ಬೋಪರಾಕ್ ಒಂದಿ ಮಾಗದರಾಗೆ. ಆಗ ಸೀನಿಯರ್ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡಿದರು. ಅದರಲ್ಲಿ ಮೊರಾರ್ಜಿ ದೇಸಾಯಿ ಒಬ್ಬ, ಅವರು ಮುಂಬೈ ಮುಖ್ಯಮಂತ್ರಿ ಆಗಿದ್ದರು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ. ಗಾಂಧಿ ಹತ್ಯೆಯ ಪ್ರಕರಣದಲ್ಲಿ ಆ ಮಹಾರಾಷ್ಟ್ರದಲ್ಲಿ, ಈಗಿನ ಮಹಾರಾಷ್ಟ್ರ ಆಗ ಬೊಂಬಾಯಿ ಅಂತ ಹೇಳ್ತಿದ್ದಾರಲ್ಲ, ಅದು ಮಹಾರಾಷ್ಟ್ರ ಪ್ರಾಂತ್ಯ ಅಲ್ವಾ, ಅದರ ಮುಖ್ಯಮಂತ್ರಿ ಮೊರಾರ್ಜಿ ದೇಸಾಯಿ. ಗಾಂಧೀಜಿಯ ಸಾವಿನ ಬಗ್ಗೆ ಅವರ ಗುಪ್ತಚರ ಇಲಾಖೆಯ ವರದಿ ಇತ್ತು, ಇವರು ಹತ್ಯೆ ಆಗ್ತಾರೆ ಅಂತ ಮೊದಲೇ ಇನ್ಫಾರ್ಮೇಷನ್ ಇತ್ತು. ಇವರು ಮೀಟಿಂಗ್ ಮಾಡ್ತಾಯಿದ್ರು. ಈ ನಾಥರಾಮ್ ಗೋಡ್ಸೆಯ ಒಂದು ಟೀಮ್ ಇದೆಯಲ್ಲ, ಅದು ನನ್ನ ನಾಟಕದಲ್ಲಿ ಬರುತ್ತೆ. ಮೀಟಿಂಗ್ ಮಾಡ್ತಾಯಿದ್ರು, ಗೊತ್ತಿತ್ತು. ಬಿಟ್ಟಿದೆ ಯಾಕೆ? ನೆಹರು ಅವರ ಏನು ಇದರಲ್ಲಿ ಕೈಚಳಕ ಇತ್ತು. ನಾನು ಮತ್ತೆ ಮಾತಾಡ್ತೀನಿ. ಹೇಳಕ್ಕೆ ಹೊರಟಿದ್ದು 1967ರಲ್ಲಿ ಇಂದಿರಾ ಗಾಂಧಿಯವರು ಈ ಲಾಲ್ ಬಹದ್ದೂರ್ ಶಾಸ್ತ್ರಿನ ಆಗ ವಿರೋಧ ಬಂದಾಗ ಹೇಗೋ ಮಾಡಿಬಿಟ್ರು. ಯಾಕೆಂದರೆ ಭಾಳ ಪ್ರಾಮಾಣಿಕನಾದ ಒಬ್ಬ ಕಾಂಗ್ರೆಸ್ಗಿದ್ದ, ಅವನನ್ನು ಮೂಲೆಗೆ ಸರಿಸೋದು ಹೇಗೆ? ಇತಿಹಾಸ ಒಪ್ಪೋದಿಲ್ಲ, ಪ್ರಪಂಚ ನೋಡ್ತಾ ಇದೆ. ಅವರನ್ನು ಮಾಡಿದರು. 1.5 ವರ್ಷದಲ್ಲಿ ಅವರಿಗೆ ಒಂದು ಗತಿಯನ್ನು ಕಾಣಿಸಿದರು. ಇವತ್ತಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಾವಿನ ಬಗ್ಗೆ ತನಿಖೆ ಆಗಲಿಲ್ಲ. ಅವರ ಹೆಂಡತಿ ಹೇಳಿದರು ಕೂಡ. ಕನ್ನಡಕದ ಇದರೊಳಗೆ ಬರೆದಿಟ್ಟಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ಸಾವು ಹೇಗೆ ಆಗಿದೆ ಅಂತ. ನನಗೇನೋ ಕುಡಿಯೋಕ್ಕೆ ಕೊಡ್ತಾ ಇದ್ದಾರೆ, ಇಲ್ಲಿ ಬಲಾತ್ಕಾರವಾಗಿ ಕುಡಿಸ್ತಾ ಇದ್ದಾರೆ, ನಾನು ಕುಡಿದ ಮೇಲೆ ಅದೇನೋ ಕಾಣಿಸ್ಕೊಂಡಿದೆ ಅಂತೇಳಿ ಅವರು ಇದರ ಒಳಗೆ ಅಲ್ಲಿ ಏನು ಸಿಕ್ಕಿಲ್ಲ, ಇದರ ಕವರ್ನ ಒಳಗೆ ಬರೆದು ಬಿಡ್ತಾರೆ ಅವರು. ಇದು ಗೊತ್ತಿಲ್ಲ, ಇದು ಬಂತಲ್ಲ ಅವರ ಹೆಂಡತಿಗೆ ಸಿಕ್ಕಿ ಇದನ್ನು ಇಟ್ಟುಕೊಂಡು ಅವಳು ಪಾಪ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಪತ್ನಿ ಹೋರಾಟ ಮಾಡ್ತಾಳೆ, ವಿಫಲ ಆಗುತ್ತೆ. ಅಲ್ಲಿಂದ ಇಮಿಡಿಯೇಟ್ ಯಾರಾಗಿದ್ರು ಪ್ರಧಾನಮಂತ್ರಿ? ಇಂದಿರಾ ಗಾಂಧಿ, ಸಣ್ಣ ಹುಡುಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಕ್ಯಾಬಿನೆಟಲ್ಲೂ ಮಂತ್ರಿಯಾಗಿ ಅವ್ರನ್ನ ಫೋರ್ಸಿಬಿಲಿ ತಗೊಂಡ್ರು. ಸಣ್ಣ ಹುಡುಗಿನ ಮೊರಾರ್ಜಿ ದೇಸಾಯಿ ಎಲ್ಲ ಕೈ ಬಿಡ್ತು. ಮೊರಾರ್ಜಿ ದೇಸಾಯಿ ಕೊನೆಗೆ ಮೊರಾರ್ಜಿ ದೇಸಾಯಿಗೆ ಉಪ ಪ್ರಧಾನಿ ಅಂತ ಕೊಟ್ಟು ಅವರನ್ನು ನೀವು ಹಣಕಾಸು ಖಾತೆ ಕೊಡಲಿಲ್ಲ, ನೀವು ಉಪ ಪ್ರಧಾನಿ ಅಂತೇಳಿ ಈಗ ಬೋಂಗ್ ಬಿಡ್ತಾರಲ್ಲ, ಉಪ ಪ್ರಧಾನಿಗೆ ಏನಿರ್ತದೆ? ಈಗ ಇಲ್ಲಿ ಒಂದು DCM ಇದ್ದಾರಲ್ಲ, ಅವ್ರದ್ದು ಮುಖ ಕೂಡ ಇವತ್ತು ಕಾಣ್ತಾ ಇಲ್ಲ. ಕಾಣ್ತಾ ಇರೋದು ಪರೋಕ್ಷ DCM ಪ್ರಿಯಾಂಕಾ ಖರ್ಗೆ ಅಂತ ಹೇಳುವವ್ರದ್ದೇ. ಆಗ 1967ರಲ್ಲಿ ಯಾವಾಗ ಇವರನ್ನು ಪ್ರಧಾನಿ ಮಾಡಿದಾಯಿತೋ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ.
ಮೊದಲ ಬಾರಿಗೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ 1967ರಲ್ಲಿ. ಇಂದಿರಾ ಗಾಂಧಿಯ ಕಾಲದಲ್ಲಿ ಇಬ್ಬಾಗ ಆದಾಗ ಅವರಿಗೆ ಸಪೋರ್ಟ್ ಮೆಜಾರಿಟಿ ಕಡಿಮೆ ಇತ್ತು. ಆಗ ಕಮ್ಯುನಿಸ್ಟರು ಒಂದು ಅಷ್ಟು ಇದ್ದರು, ಅಥವಾ 12 ಎಷ್ಟಿದ್ರು. ಈ ವೆಸ್ಟ್ ಬೆಂಗಾಲಿಂದ ಬಂದವರು, ಕೇರಳದಿಂದ ಬಂದವರು ಎಲ್ಲ ಇದ್ದರು. ಅವರು ನಾವು ಸಪೋರ್ಟ್ ಕೊಡ್ತೀವಿ ಅಂತ ಈ ಕಮ್ಯುನಿಸ್ಟರು ಸಪೋರ್ಟ್ ಕೊಟ್ಟರು ಇಂದಿರಾ ಗಾಂಧಿ ಗೌರ್ಮೆಂಟಿಗೆ. ಆಗ ಅವ್ರು ಕೇಳಿದ್ದು, ನಮಗೇನು ಬೇಡ, ಶಿಕ್ಷಣ ಖಾತೆಯನ್ನು ಕೊಡಿ, ಒಂದು ಕೊಡಿ ಸಾಕು. ಯಾರು ಕೇಳಿದ್ದು? ಕಮ್ಯುನಿಸ್ಟರು ಕೇಳಿದ್ದು. ಆಗ ಶಿಕ್ಷಣ ಮಂತ್ರಿ ನೂರುಲ್ ಹಸನ್ ಕೊಟ್ಟರು. ಆಗ ನೋಡಿ ಬಂತು ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅನರ್ಥಕ ಪಠ್ಯಗಳು. ಆಗ ಸ್ಥಾಪನೆಯಾಗಿದ್ದು 1000 ಏಕರ್ ಡೆಲ್ಲಿಯಲ್ಲಿ JNU, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತ ಈಗಿದೆಯಲ್ಲ, ನಮಗೆ ಮಾರಕವಾಗಿದೆಯಲ್ಲ, ಭಾರತದ ಸಾರ್ವಭೌಮತ್ವಕ್ಕೆ ಮಾರಕ ಆಗಿದೆಯಲ್ಲ, ಕಸಬಿಗೆ ಆಜಾದಿ ಅಂತ ಕಿರುಗು ಜಿರಳೆಗಳಿದ್ದಾರಲ್ಲ, ಜಿರಳೆಗಳ ತವರು ಮನೆ, ಅದು JNU 1000 ಏಕರೆ ಅವರಿಗೆ ನೆಹರುವಿನ ಹೆಸರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಈ ಪಠ್ಯಗಳೆಲ್ಲ ಹೀಗೆ. ಅಂದರೆ ಇದಕ್ಕೆಲ್ಲ ಹೇಗೆ ಕಾರಣ ಆಯಿತು? ಮೂಲ ಆ ಗಾಂಧಿ ಹೆಸರೇ ಕೊನೆಗೂ. ಅಂದರೆ ಇವತ್ತು ಆಗ್ತಾ ಇರುವಂಥ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಗಾಂಧಿ ಅಂತ. ಈಗಲೂ ಸಮಸ್ಯೆಗೆ ಮೂಲ ಕಾರಣ ಅವರೇ ಆಗ್ತಾರೆ. ನಾವು ಇತಿಹಾಸ ಏನು ನಮಗೆ ತಪ್ಪಾಗಿ ತಿಳಿಸ್ತಾ ಬಂದ್ರು, ಅದಕ್ಕೂ ಮೂಲ ಕಾರಣ ಗಾಂಧಿ ಅಂತಾನೆ ಹೇಳ್ತೀರಾ? ಹೌದು. ನೋಡಿ ಹೇಗೆ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ಇಲ್ಲಿ ಎಲ್ಲೋ ಇದೆ ನೋಡಿ. ಗೋಡ್ಸೆ ಇವರನ್ನು ಹತ್ಯೆ ಮಾಡಿದ್ರು, ಇವರು ಸತ್ತೋದ ನಂತರ 1956ರಲ್ಲಿ 1964ರಲ್ಲಿ ನೆಹರು ತೀರ್ಕೊಂಡಿದ್ದು. 62 ಚೈನಾ ವಾರಿನ 2 ವರ್ಷದ ನಂತರ ಅವ್ರು ತೀರ್ಕೊಳ್ತಾರೆ ನೆಹರು. 1956ರಲ್ಲಿ ಕೆನಡಾದ ವಿದೇಶಾಂಗ ಮಂತ್ರಿ ಲೆಸ್ಟರ್ ಫಿಯರ್ಸನ್ ಅಂತೇಳುವವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ನೆಹರು ಅವ್ರನ್ನ ಭೇಟಿ ಆಗ್ತಾರೆ. ಈ ಥರ ಭೇಟಿಯಾಗಿಲ್ಲ, ಗಾಂಧಿ ಬಗ್ಗೆ ಕೇಳ್ತಾರೆ. ಗಾಂಧಿ ಬಗ್ಗೆ ಒಂದೇ ವಾಕ್ಯದಲ್ಲಿ ಏನು ಹೇಳ್ತೀರಿ ಅಂತ ಹೇಳಿದಾಗ, ಈ ಜವಾಹರ್ಲಾಲ್ ನೆಹರು ಈ ಮಹಾತ್ಮ ಗಾಂಧೀಜಿಯವರ ಮಾನಸ ಪುತ್ರ ಜವಾಹರ್ಲಾಲ್ ಹೇಳಿದ್ದು, ಆ್ಯನ್ ಓಫುಲ್ ಓಲ್ಡ್ ಹಿಪೋಕ್ರೆಟಿಕ್. ನೆಹರು ಹೇಳಿದ್ದು. ಅಂದರೆ ಗಾಂಧೀಜಿಯಿಂದ 7 ಜನ್ಮಕ್ಕೆ ಆಗುವಷ್ಟು ಲಾಭ ಪಡೆದಿರುವ, ತನ್ನ ವಂಶವೇ ಇನ್ನು ಮುಂದೆ ಈ ದೇಶವನ್ನು ಆಳ್ತಾ ಇರಬೇಕು ಅಂತ ಅಡಿಪಾಯ ಹಾಕಿರುವ, ಗಾಂಧಿಯ ಸಾವಿನಿಂದ ಲಾಭ ಪಡೆದುಕೊಂಡ, ಗೋಡ್ಸೆಗೆ ಲಾಭ ಆಗಿದ್ದಲ್ಲ, ಆಗಿನ ಜನಸಂಘಕ್ಕೆ ಲಾಭ ಆಗಿಲ್ಲ, ಹಿಂದೂ ಮಹಾಸಭಾ ಆಗಿಲ್ಲ, RSSಗೆ ಲಾಭ ಆಗಿಲ್ಲ. ಲಾಭ ಆಗಿದೆ ಯಾರಿಗೆ? ಜವಾಹರ್ಲಾಲ್ ನೆಹರುಗೆ, ಗಾಂಧಿಯ ಹತ್ಯೆಯಿಂದ. ಈತ ಹೇಳಿದ್ದು ಏನು ಓಫುಲ್ ಹಿಪೋಕ್ರೆಟಿಕ್ ಅಂತ, ಅದು ವಿದೇಶಾಂಗ ಮಂತ್ರಿಗೆ ಹೇಳಿದ್ದು. ಅಂದರೆ ಇವರ ಭಾವಗಳು ಹೇಗಿದ್ದವು? ಇವರು ಉಪಯೋಗಿಸ್ತಿದ್ರ ಗಾಂಧೀಜಿಯನ್ನು, ಟೂಲಾಗಿ ಉಪಯೋಗಿಸ್ತಿದ್ರ. ಆಗ ಸಮಿತಿಗಳಿದ್ವಲ್ಲ ಭಾರತದಲ್ಲಿ, ಪ್ರಾಂತೀಯ ಮಟ್ಟದಿಂದ ಒಬ್ಬ ಪ್ರತಿನಿಧಿ ಕಾಂಗ್ರೆಸ್ಸಿಗೆ ಬರ್ತಾರೆ. 15 ಪ್ರಾಂತ್ಯಗಳಿಂದ ಈ ಕಾಂಗ್ರೆಸ್ಸಿಗೆ ಬರ್ತಾರೆ. 15 ಪ್ರಾಂತ್ಯಗಳಿಂದ ಕಾಂಗ್ರೆಸ್ಗೆ ಬಂದಾಗ ಆ 15 ಜನ ವೋಟ್ ಹಾಕ್ತಾರೆ, ಆ ಪ್ರಾಂತ್ಯಗಳ ಸದಸ್ಯರು, ತನ್ನ ಪಕ್ಷದ ಅಧ್ಯಕ್ಷ ಯಾರಾಗಬೇಕು ಅಂತ, ನ್ಯಾಷನಲ್ ಕಾಂಗ್ರೆಸ್ಸಿಗೆ ಯಾರು ಅಧ್ಯಕ್ಷ ಆಗಬೇಕು ಅಂತ. ಈ 15 ಜನರಲ್ಲಿ ಮೊದಲು ಒಂದು ಪ್ರಾಂತ್ಯದಿಂದ ಇವರು ಆಯ್ಕೆಯಾಗಿ ಬಂದಿರಬೇಕು, ಅಲ್ಲಿಂದೇ ಸ್ಪರ್ಧೆ ಮಾಡೋಕ್ಕಾಗೋದು. ಹಾಗೆ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಕೃಪಲಾನಿ 3 ಜನ ಸ್ಪರ್ಧೆ ಮಾಡ್ತಾರೆ. ಕೃಪಲಾನಿಯೂ ಸ್ಪರ್ಧೆ ಮಾಡಿದ್ದ, ಇದು ಇತಿಹಾಸದಲ್ಲಿ ಎಲ್ಲೂ ಹೇಳೋದಿಲ್ಲ, ಬರೀ ಪಟೇಲ್ ನೆಹರು ಅಂತ ಹೇಳ್ತಾರೆ. ಕೃಪಲಾನಿ ಕೂಡ ಮಾಡಿದ್ದ. ಕೃಪಲಾನಿಗೆ 1 ವೋಟು ಅವಂದೇ, ನೆಹರುಗೆ 2, ಅವ್ರದ್ದು ಮತ್ತು ಅವ್ರದ್ದು ಚೇಲಂದು. ಸರ್ದಾರ್ ವಲ್ಲಭಭಾಯ್ ಪಟೇಲ್ 12 ವೋಟ್ ಬಂತು. ವೋಟ್ ಚೋರಿ ಯಾವಾಗಲೇ ಆಯಿತು. ವೋಟು ಚೋರಿಯ ಏನೋ ಆಯ್ತದು. ಎಲ್ಲ ಸೆಕೆಂಡ್ ಮಾಡಿದರು, ಅವನಿಗೆ ಹೂಮಾಲೆ ಹಾಕಿದರು, ಕಂಗ್ರಾಚ್ಯುಲೇಷನ್ ಅಂತ ನೆಹರು ತಬ್ಬಿಕೊಂಡ್ರು ಅವರನ್ನು. ಮೊದಲು ಹೂವಿನ ಹಾರ ಹಾಕಿದ್ದೇ ಜವಾಹರ್ಲಾಲ್ ನೆಹರು. ನೀವು ಭಾಳ ದೃಢ ಚಿತ್ತದ ಮನಸ್ಸಿನವರು, ನೀವು ನಮ್ಮ ಪಕ್ಷವನ್ನು ಮುನ್ನಡೆಸಬಲ್ಲಿರಿ ಅಂತ ಹೇಳಿದ್ರು. ಜವಾಹರ್ಲಾಲ್ ನೆಹರು
ಜವಾಹರ್ಲಾಲ್ ನೆಹರು ಇವರಿಗೆ ಹೇಳಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ, Okay. ನೀವು ಚೆನ್ನಾಗಿ ನಡೆಸಬಲ್ರಿ ಅಂತ. ಹ್ಮ್ ಇವರು ನಾನು ಗೆದ್ದ ಗುಂಗಿನಲ್ಲಿ ಅದೊಂದು ಅಲಿಖಿತ ನಿಯಮ ಇತ್ತು, ಏನಂದರೆ 1946 ಅದು. ಹ್ಮ್ 1946ನಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅವರೇ ಮುಂದಿನ ಪ್ರಧಾನಿ. ಕರೆಕ್ಟ್. ಆ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳೋದು ಚರ್ಚೆಗಳು ನಡೀತಾ ಇದ್ದವು. ಕಾಂಗ್ರೆಸ್ ಅಧಿವೇಶನದಲ್ಲೂ ಕೂಡ ಹ್ಮ್ ಭಾಳ ಆಶ್ಚರ್ಯ ಅಂದರೆ 1942, 43, 44, 45ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಕಿಸ್ತಾನದ ನಿರ್ಮಾಣಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪಿಗೆ ನೀಡಿತ್ತು. ಅವತ್ತೇ ಒಪ್ಪಿಗೆ ನೀಡಿತ್ತು. ಇಲ್ಲ ಅಂತ ಹೇಳಿ ಮಹಾಜ್ಞಾನಿ ಪ್ರಿಯಾಂಕ ಖರ್ಗೆ ಹೇಳಿ ನೋಡೋಣ. ನೀವೆಲ್ಲ ಚರಿತ್ರೆಯನ್ನು ಬಲ್ಲವರು, ತಿಳ್ಕೊಂಡವರು, ಸದ್ಯದ ಮಟ್ಟಿಗೆ ಭಾರತ ದೇಶದ ಅತ್ಯುತ್ತಮ ಜ್ಞಾನಿ ನೀವೇ ಅಲ್ವಾ? ಅವರಿಗಿಂತ ಜ್ಞಾನ ಯಾರಿಗೂ ಇಲ್ಲ. ಹೌದು, ಎಲ್ಲ ವಿಚಾರವನ್ನು ನಿಮಗೆ ಜ್ಞಾನ ಇಲ್ಲ ಅಂತ ನಾನು ಕ್ರಿಯೇಟ್ ಮಾಡಿ ನೀವು ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತೀರಿ. ಅದು ಒಂದು ಇದು. ಹೌದು. ನೀವೇ ಹೇಳಿ ಈಗ, ಹೌದಾ ಇಲ್ವಾ? ನಿಮ್ಮ ಕಾಂಗ್ರೆಸ್ಸಿನ ಅಧಿವೇಶನಗಳ ಚರಿತ್ರೆಯನ್ನು ತೆಗೀರಿ. ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಟ್ಟು ಹಿಡಿದು ಪಾಕಿಸ್ತಾನ ವಿಭಜನೆಗೆ ಮಹಾತ್ಮ ಗಾಂಧೀಜಿ ಒತ್ತಾಯ ಮಾಡಿದರು. ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯನೂ ಅಲ್ಲ ಮಹಾತ್ಮ ಗಾಂಧಿ, ಅಧಿವೇಶನದಲ್ಲಿ ಕೂತ್ಕೊಳ್ತಾರೆ. ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯನೂ ಅಲ್ಲ ಮಹಾತ್ಮ ಗಾಂಧೀಜಿ. ಅಲ್ಲಿ ಹೋಗಿ ಅಧಿವೇಶನದಲ್ಲಿ ಪಟ್ಟಾಗಿ ಕೂತ್ಕೋತಾರೆ. ಕೂತ್ಕೊಂಡು ಪಾಕಿಸ್ತಾನಕ್ಕೆ ನಿರ್ಮಾಣಕ್ಕೆ ಒಪ್ಪಿಗೆ ಕೊಡಿ ಅಂತ ಅವರನ್ನು ಒತ್ತಾಯಪಡಿಸಿ ಸದಸ್ಯರನ್ನು ಒಪ್ಪಿಸ್ತಾರೆ. ಪರ ವಿರೋಧ ವೋಟ್ ಆಗುತ್ತೆ. ಅದರಲ್ಲಿ ಆಕ್ಚುಲಿ ಅವರಿಗೆ ಪಾಕಿಸ್ತಾನಕ್ಕೆ ಹಣ ಕೊಡಬೇಕನ್ನುವಂತ ಅದು ಮತ್ತೆ ಬರ್ತದೆ. ಅದು ಭಾಳ ಅದು ಒಂದು ಬ್ಲೆಂಡರ್, ಅದು ದೊಡ್ಡದು. ಈ 67ರಲ್ಲಿ ಹೀಗಾಯ್ತಲ್ಲ, ನಮ್ಮ ಇದೆಲ್ಲ ಹಿಂಗೇ ಬಂದಿದೆ ಕಾಂಗ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.